ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ, ಸೀಕ್ರೆಟ್ ಕತೆಗಳು ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಸ್ನೇಹಿತೆ. ಇಲ್ಲಿ ನಾವು ಜೀವನದ ಅತ್ಯಂತ ಮಧುರ, ಕೆಲವೊಮ್ಮೆ ಕಹಿಯಾದ, ಆದರೆ ಸದಾ ಕುತೂಹಲಕಾರಿಯಾದ ಪ್ರೀತಿ ಮತ್ತು ಲೈಂಗಿಕತೆಯ ರಹಸ್ಯಗಳನ್ನು ಬಿಚ್ಚಿಡ್ಲಿದ್ದೇವೆ. ಹೆಣ್ಣಿನ ದೃಷ್ಟಿಕೋನದಿಂದ ಈ ಜಗತ್ತನ್ನು ನೋಡುವ ಪ್ರಯತ್ನ ನಮ್ಮದು. ಇಂದಿನಿಂದ ಪ್ರತಿ ವಾರ ಒಂದು ಹೊಸ ಕಥೆ, ಒಂದು ಹೊಸ ಅನುಭವ ನಿಮ್ಮ ಮುಂದೆ. ಹಾಗಾದ್ರೆ ತಡ ಯಾಕೆ? ಇಂದಿನ ನಮ್ಮ ಮೊದಲ ಕತೆಗೆ ಹೋಗೋಣ ಬನ್ನಿ. ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿರುವ ಕಥೆ ನನ್ನದೇ ಜೀವನದ ಒಂದು ಸುಂದರ ಅಧ್ಯಾಯ. ಇದು ನನ್ನ ಕಾಲೇಜು ದಿನಗಳಲ್ಲಿ ನಡೆದಿತ್ತು. ಇಂಜಿನಿಯರಿಂಗ್ನ 2ನೇ ವರ್ಷ. ಅಷ್ಟೇನೂ ಜವಾಬ್ದಾರಿ ಇಲ್ಲದೆ ಸ್ನೇಹಿತರ ಜೊತೆ ಮಸ್ತಿ ಮಾಡ್ಕೊಂಡು ಇದ್ದ ಸಮಯ ಅದು. ಪುಸ್ತಕಗಳ ಬದಲು ನನ್ನ ಲೋಕ ಇದ್ದಿದ್ದು ಫ್ಯಾಷನ್, ಸಿನಿಮಾ ಮತ್ತೆ ಅಪ್ಕಮಿಂಗ್ ಟ್ರೆಂಡ್ಸ್. ಹುಡುಗರು ನನ್ನ ಬೆನ್ನು ಬೀಳ್ತಿದ್ರು, ಆದ್ರೆ ನನಗ್ಯಾರೂ ಇಷ್ಟ ಆಗಿರ್ಲಿಲ್ಲ. ಎಲ್ಲರೂ ಒಂದೇ ತರ ಅನ್ನಿಸ್ತಿತ್ತು. ಒಂದು ದಿನ ಕ್ಯಾಂಟೀನಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಹರಟೆ ಹೊಡೀತಾ ಕೂತಿದ್ದೆ. ಯಾವಾಗ್ಲೂ ಗಲಾಟೆ, ನಗು, ಜೋಕ್ಸ್. ನಮ್ಮ ಟೇಬಲ್ ಯಾವಾಗ್ಲೂ ಫುಲ್ ಕಿಕ್ಕಿರಿದಿರ್ತಿತ್ತು. ಅಷ್ಟರಲ್ಲಿ ನಮ್ಮ ಕ್ಯಾಂಟೀನ್ ಒಳಗೆ ಕಾಲಿಟ್ಟ ಒಬ್ಬ ಹೊಸ ಹುಡುಗ. ಆತನನ್ನ ನೋಡಿದ ತಕ್ಷಣ ಇಡೀ ಕ್ಯಾಂಟೀನ್ ಸೈಲೆಂಟ್ ಆದ ಹಾಗೆ ಅನ್ಸಿತ್ತು ನನಗೆ. ಎಲ್ಲ ಶಬ್ದಗಳು ಮೌನವಾದವು. ಅವನೊಬ್ಬನೇ ಲೈಮ್ ಲೈಟ್ನಲ್ಲಿ ನಿಂತಿದ್ದ. ಅವನು ತೆಲ್ಲಗೆ, ಎತ್ತರವಾಗಿದ್ದ. ಕಪ್ಪು ಶರ್ಟ್, ಜೀನ್ಸ್ ಹಾಕಿದ್ದ. ಕೂದಲು ಸ್ವಲ್ಪ ಉದ್ದವಾಗಿ ಅಚ್ಚುಕಟ್ಟಾಗಿ ಸರಿಪಡಿಸಿದಂತೆ ಇತ್ತು. ಅವನ ಕಣ್ಣುಗಳಲ್ಲಿ ಏನೋ ಒಂದು ಕಾಂತಿ ಇತ್ತು. ಅದು ಅವನೊಬ್ಬ ಪ್ರತಿಭಾವಂತ ಅನ್ನೋದನ್ನ ಹೇಳ್ತಿತ್ತು. ನಾನಂತೂ ಅವನನ್ನೇ ನೋಡುತ್ತಿದ್ದೆ. ಅವನು ನನ್ನ ಪಕ್ಕದ ಟೇಬಲ್ನಲ್ಲಿ ಬಂದು ಕೂತ. ನನ್ನ ಕಣ್ಣು ಅವನನ್ನೇ ಹಿಂಬಾಲಿಸುತ್ತಿದ್ದವು. ನನ್ನ ಫ್ರೆಂಡ್ಸ್ ಏನೇನೋ ಮಾತಾಡ್ತಿದ್ರು, ಆದ್ರೆ ನನಗ್ಯಾವ್ದೂ ಕೇಳಿಸ್ತಿರ್ಲಿಲ್ಲ. ಮೊದಲ ಸಲ ಒಬ್ಬ ಹುಡುಗ ನನ್ನ ಮೇಲೆ ಇಷ್ಟೊಂದು ಪ್ರಭಾವ ಬೀರಿದ್ದ. ಅವನೊಂದು ಮಾತು ಕೂಡ ಆಡಿರ್ಲಿಲ್ಲ, ಆದರೂ ಅವನ ಅಸ್ತಿತ್ವ ನನ್ನನ್ನು ಆವರಿಸಿತ್ತು. ಅವನೊಬ್ಬ ರಾಜಕುಮಾರನಂತೆ ಕಾಣುತ್ತಿದ್ದ. ಅಷ್ಟೇ ಅಲ್ಲ, 1 ಸೆಕೆಂಡ್ಗಾಗಿ ಅವನು ನನ್ನ ಕಡೆ ತಿರುಗಿ ನೋಡಿದ. ಆ ಒಂದು ನೋಟ ನನ್ನ ಎದೆ ಬಡಿತ ಜೋರಾಯಿತು. ನನ್ನ ಕೆನ್ನೆಗಳು ಕೆಂಪಾದವು. ನಾನು ತಕ್ಷಣ ತಲೆ ತಗ್ಗಿಸಿದೆ. ಅಯ್ಯೋ, ಅವನು ನನ್ನನ್ನ ನೋಡಿಬಿಟ್ಟ ಅಂತ ನಾಚಿಕೆಯಾಯಿತು. ಅಂದು ರಾತ್ರಿ ನಂಗೆ ನಿದ್ದೆ ಬರಲಿಲ್ಲ. ಅವನ ಮುಖ, ಅವನ ಕಣ್ಣುಗಳು ನನ್ನ ಕಣ್ಮುಂದೆಯೇ ಇತ್ತು. ಇವನ್ ಯಾರು? ಯಾಕಿಷ್ಟು ಅನ್ಯಾರು? ಯಾಕಿಷ್ಟು ಸುಂದರವಾಗಿದ್ದಾನೆ? ಇವನು ಯಾವ ಡಿಪಾರ್ಟ್ಮೆಂಟ್? ಈ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಗಿರಕಿ ಹೊಡೆಯುತ್ತಿದ್ದವು. ನನ್ನ ಡೈರಿಯಲ್ಲಿ ಅವನ ಬಗ್ಗೆ ಬರೆಯಲು ಶುರು ಮಾಡಿದೆ. ಅವನೊಬ್ಬನೇ ನನ್ನ ಆಲೋಚನೆಗಳನ್ನು ಆವರಿಸಿದ್ದ. ಇಷ್ಟು ದಿನ ನನಗೆ ಯಾಕಪ್ಪ ಪ್ರೀತಿ ಗೀತಿ ಅನ್ಕೊಂಡಿದ್ದವಳು ಈಗ ಅವನೊಬ್ಬನನ್ನು ನೋಡಿದ ತಕ್ಷಣ ಪ್ರೀತಿ ಅಂದ್ರೆ ಏನು ಅಂತ ಅರ್ಥವಾಗೋಕೆ ಶುರುವಾಯಿತು. ಕಾಲೇಜಿನಲ್ಲಿ ಪ್ರತಿದಿನ ಅವನನ್ನ ಹುಡುಕೋದು ನನ್ನ ಕೆಲಸ ಆಗಿಬಿಟ್ಟಿತ್ತು. ಅವನು ಕಾಣಿಸಿದ್ರೆ ಸಾಕು, ನನ್ನ ದಿನ ಚೆನ್ನಾಗಿರುತ್ತಿತ್ತು. ದೂರದಿಂದಲೇ ಅವನನ್ನ ನೋಡಿ ಖುಷಿ ಪಡುತ್ತಿದ್ದೆ. ಅವನಿಗೆ ನಾನಿದ್ದೀನಿ ಅಂತಾನೆ ಗೊತ್ತಿರಲಿಲ್ಲ. ಇದು ಬರೀ ಆಕರ್ಷಣೆಯಾ ಅಥವಾ ನಿಜವಾದ ಪ್ರೀತಿಯಾ? ನನಗೆ ಗೊತ್ತಿರಲಿಲ್ಲ. ಆದರೆ ನನ್ನ ಮನಸ್ಸು ಅವನನ್ನೇ ಬಯಸುತ್ತಿತ್ತು. ನಮ್ಮ ಪ್ರೀತಿ ಕಥೆಯ ಮೊದಲ ಹೆಜ್ಜೆ ಅದು. ಒಂದು ಸಣ್ಣ ನೋಟದಿಂದ ಶುರುವಾದ ಈ ಪಯಣ ಮುಂದೆ ಎಲ್ಲಿಗೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಆ ಕ್ಷಣದಲ್ಲಿ ನಾನು ತಿಳಿದುಕೊಂಡಿದ್ದು ಒಂದೇ: ಅವನು ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿದ್ದಾನೆ. ಅವನಿಲ್ಲದೆ ನನ್ನ ಬದುಕು ಅಪೂರ್ಣ ಅನ್ನಿಸೋಕೆ ಶುರುವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ನಾನು ಅವನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಕೆ ಹೇಗೆ ಪ್ರಯತ್ನಿಸಿದೆ, ಮತ್ತೆ ನಮ್ಮ ನಡುವೆ ಮಾತುಕತೆ ಶುರುವಾಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀನಿ. ಅದು ನಿಜವಾಗಿಯೂ ಇನ್ನೊಂದು ರೋಚಕ ಕಥೆ. ಈ ಕಥೆ ನಿಮ್ಮ ಹೃದಯಕ್ಕೆ ಹತ್ತಿರವಾಯ್ತಾ?
ಹಾಗಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಸೀಕ್ರೆಟ್ ಕಥೆಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ. ಮುಂದಿನ ವಾರ ಇನ್ನೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ಪ್ರೀತಿಯಿಂದಿರಿ, ಖುಷಿಯಾಗಿರಿ. ಬಾಯ್ ಬಾಯ್.